ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. ನಿಮ್ಮೆಲ್ಲರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ. ಆದರೆ ಆ್ಯಕ್ಚುಲ್ ಆಗಿ ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಏನು ಅಂತ ಗೊತ್ತಿಲ್ಲದಿದ್ದರೆ ಬನ್ನಿ ತಿಳಿದುಕೊಳ್ಳೋಣ. ನೀವೆಲ್ಲರೂ ಊಹಿಸಿದಂತೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣ ಹುಟ್ಟಿದ ದಿನ. ಶ್ರೀಕೃಷ್ಣನ ಹುಟ್ಟಿದ ದಿನವನ್ನೇ ಅಂದರೆ ಜನ್ಮದಿನವನ್ನೇ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತಾರೆ. ಆದರೆ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಹಿಂದಿನ ರಹಸ್ಯವೇನಾದರೂ ನಿಮಗೆ ಗೊತ್ತಿಲ್ಲದಿದ್ದರೆ ಬನ್ನಿ ತಿಳಿದುಕೊಳ್ಳೋಣ. ಮಥುರೆಯಲ್ಲಿ ಕಂಸ ಎಂಬ ಒಬ್ಬ ರಾಕ್ಷಸನಿದ್ದ. ದುರಾಸೆ, ದುರಹಂಕಾರ ಮತ್ತು ದುಷ್ಟ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದ್ದ. ಅವನ ತಂಗಿ ದೇವಕಿಯ ಮದುವೆ ವಸುದೇವನ ಜೊತೆಗೆ ನೆರವೇರಿತು. ತದನಂತರವೇ ಆಕಾಶದಿಂದ ಒಂದು ಭವಿಷ್ಯವಾಣಿಯಾಯಿತು. ಅದೇನೆಂದರೆ ದೇವಕಿಯ 8ನೇ ಪುತ್ರನಿಂದಲೇ ಆತನ ಮರಣವಾಗುತ್ತದೆ ಎಂದು. ಇದನ್ನು ಕೇಳಿದ ಕಂಸ ಆ 8ನೇ ಮಗುವನ್ನು ಕೊಲ್ಲಬೇಕೆಂದು ಹೊಸ ವಧುವರರನ್ನು ಕಾರಾಗೃಹದಲ್ಲಿ ಬಂಧಿಸಿಬಿಟ್ಟನು. ಮುಂದೆ ಕಂಸನು ದೇವಕಿಯ ಮಗುವನ್ನು ಒಂದಾದ ಮೇಲೊಂದರಂತೆ ಕೊಲ್ಲುತ್ತಾ ಹೋಗುತ್ತಾನೆ. ಹೀಗೆ ಅವನು 6 ಮಕ್ಕಳನ್ನು ಕೊಂದು ಬಿಡುತ್ತಾನೆ. ಆದರೆ 7ನೇ ಮಗುವನ್ನು ವಾಸುದೇವನು ಹಾಗೋ ಹೀಗೋ ಉಪಾಯ ಮಾಡಿ ತನ್ನ ಇನ್ನೊಬ್ಬ ಹೆಂಡತಿಯಾದ ರೋಹಿಣಿಯ ಹತ್ತಿರಕ್ಕೆ ಕಳುಹಿಸಿಕೊಡುತ್ತಾನೆ. ಆ ಬಾಲಕ ಬೇರೆ ಯಾರೂ ಅಲ್ಲ, ಆತನೇ ಬಲರಾಮ. ಆದರೆ ಕಂಸನಿಗೆ ಸೈನಿಕರು ದೇವಕಿಯು ಸತ್ತ ಮಗುವನ್ನು ಜನ್ಮ ನೀಡಿದ್ದಾಳೆ ಎಂದು ತಿಳಿಸುತ್ತಾರೆ. ಅಂದು ಶ್ರಾವಣ ಮಾಸದ ಮಧ್ಯರಾತ್ರಿ. ಹೊರಗಡೆ ಜೋರಾಗಿ ಮಳೆ ಬರುತ್ತಿತ್ತು. ಈ ಸಂದರ್ಭದಲ್ಲಿ ದೇವಕಿಯು 8ನೇ ಮಗುವಿಗೆ ಜನ್ಮ ನೀಡುತ್ತಾಳೆ. ತದನಂತರವೇ ಮತ್ತೊಂದು ಬಾರಿ ಆಕಾಶದಿಂದ ದಿವ್ಯ ಶಕ್ತಿಯೊಂದು ಪ್ರಕಟವಾಗಿ ಹೀಗೆ ಹೇಳುತ್ತದೆ: ಹೇ ವಸುದೇವ, ಈ 8ನೇ ಮಗುವನ್ನು ಯಮುನಾ ನದಿಯ ಮತ್ತೊಂದು ದಡದಲ್ಲಿರುವ ಗೋಕುಲದಲ್ಲಿನ ಯಶೋಧ ಮತ್ತು ನಂದ ಎಂಬ ದಂಪತಿಯ ಹೆಣ್ಣು ಮಗುವಿನ ಜಾಗದಲ್ಲಿ ಈ ಮಗುವನ್ನು ಬದಲಿಸು ಎಂದು ಹೇಳಿತು. ಇದನ್ನು ಕೇಳಿದ ಕೂಡಲೇ ವಸುದೇವನು ಮಗುವನ್ನು ಒಂದು ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋಗಲು ಸಿದ್ಧವಾಗುತ್ತಾನೆ. ಇದ್ದಕ್ಕಿದ್ದಂತೆ ಕಾರಾಗೃಹದ ಎಲ್ಲ ಬಾಗಿಲುಗಳು ಒಂದೊಂದಾಗಿ ತೆರೆಯಲು ಆರಂಭಿಸುತ್ತವೆ. ಸೈನಿಕರು ಮಲಗಿದ್ದರಿಂದ ವಸುದೇವನಿಗೆ ಕೋಟೆಯಿಂದ ಹೊರ ಹೋಗಲು ತುಂಬ ಅನುಕೂಲವಾಗುತ್ತದೆ. ಇದೇ ಸಂದರ್ಭದಲ್ಲಿ ಜೋರಾಗಿ ಮಳೆಯೂ ಬರುತ್ತಿತ್ತು. ವಸುದೇವನು ನದಿಯ ದಡದ ಹತ್ತಿರ ಬಂದಂತೆಯೇ ನದಿಯೂ ಕೂಡ ಅವನಿಗೆ ಹೋಗಲು ಅನುಕೂಲವನ್ನು ಮಾಡಿಕೊಟ್ಟಿತು. ಯಮುನಾ ನದಿಯನ್ನು ದಾಟಿದ ನಂತರ ವಸುದೇವನು ಯಶೋದೆಯ ನವಜಾತ ಹೆಣ್ಣು ಶಿಶುವಿನ ಜಾಗದಲ್ಲಿ ತನ್ನ 8ನೇ ಮಗುವನ್ನು ಬದಲಾಯಿಸಿ ಮರಳಿ ಕಾರಾಗೃಹಕ್ಕೆ ಬಂದನು. ಬೆಳಗ್ಗೆ ಸೈನಿಕರು ಕಂಸನಿಗೆ ದೇವಕಿಯು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಎಂದು ತಿಳಿಸಲಾಯಿತು. ಕ್ರೂರಿ ಕಂಸನು ಆ ಹೆಣ್ಣು ಮಗುವನ್ನು ಕೊಲ್ಲಲೆಂದು ಕಾರಾಗೃಹಕ್ಕೆ ಬರತೊಡುತ್ತಾನೆ. ಈ ನವಜಾತ ಹೆಣ್ಣು ಮಗುವಿನ 2 ಕಾಲುಗಳನ್ನು ಹಿಡಿದು ಇನ್ನೇನು ನೆಲಕ್ಕೆ ಅಪ್ಪಳಿಸಬೇಕೆಂದುಕೊಂಡಿರುತ್ತಾನೆ. ಆವಾಗಲೇ ಮಗುವು ಕೈಯಿಂದ ಜಾರಿ ದೇವಿಯ ರೂಪವನ್ನು ಪಡೆದುಕೊಳ್ಳುತ್ತದೆ. ಈ ದೇವಿಯು, ಕ್ರೂರಿ ಕಂಸನೇ, ನಿನ್ನ ದೌರ್ಜನ್ಯಕ್ಕೆ ಅಂತ್ಯ ಹಾಡುವ ದೇವಕಿಯ 8ನೇ ಪುತ್ರನ ಜನ್ಮವಾಗಿದೆ. ಅವನು ಈಗ ಸುರಕ್ಷಿತನಾಗಿದ್ದಾನೆ. ಮುಂದೆ ಅವನು ಒಂದು ದಿನ ನಿನ್ನ ಅತ್ಯಾಚಾರದ ಅಂತ್ಯವನ್ನು ಮಾಡುತ್ತಾನೆ ಎಂದು ಹೇಳಿತು. ಮತ್ತೊಂದು ಕಡೆ ಯಶೋಧ ಮತ್ತು ನಂದನ ಮನೆಯಲ್ಲಿ ದೇವಕಿಯ ನವಜಾತ 8ನೇ ಪುತ್ರನ ಜನ್ಮದ ಸಮಾರಂಭವಾಗುತ್ತಿರುತ್ತದೆ ಮತ್ತು ಆತನಿಗೆ ಕೃಷ್ಣ ಎಂದು ಹೆಸರಿಡಲಾಗುತ್ತದೆ. ಈ ದಿನವನ್ನೇ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ಟೇ ಹೋಮ್, ಸ್ಟೇ ಸೇಫ್.